ಬರಲು ತಡವಾಯ್ತಂತ ತಪ್ಪು ತಿಳಿಯಬೇಡ. ನೋಡು, ನಾಳೆ ದಿನವೇ ನನ್ನ ಮುದ್ದಾದ ತಂಗಿಯನ್ನು ನಿನ್ನ ಮನೆ ಸೇರಿಸುವೆ. ಇದು ಮಾತು ಸತ್ಯವೇ? ಹೌದು ಬಸವರಾಜ್, ಆದರೆ ಅದಕ್ಕೂ ಮುಂಚೆ ನಂದೊಂದು ಮಾತು ನಡೆಸಿಕೊಡಬೇಕು. ಅಂದ್ರೆ ಮಾತ್ರ ಈ ಮದುವೆ. ಅದು ಯಾವ ಮಾತು? ಖಂಡಿತ ಕೇಳಿ, ನಾನು ಖಂಡಿತ ನಡೆಸಿಕೊಡುತ್ತೇನೆ. ಬಸವರಾಜ್, ಆ ಮದುವೆ ದಿವಸ ಅಂದ್ರೆ ಆ ಮದುವೆ ದಿವಸ ನೀನು ಇರಬಾರ್ದು. ಏನು ಅಂದ್ರೆ ಮಾತ್ರ ಈ ಮದುವೆ ನಡೆಯುತ್ತದೆ. ನೋಡಿ ಮುನಿಯಪ್ಪನವ್ರೆ, ನಮ್ಮ ತಮ್ಮಂದಿರ ಸಲುವಾಗಿ ಮನೆ ಬಿಟ್ಟು ಹೋಗುದು ಅಷ್ಟೇ ಅಲ್ಲ, ಅವ್ರಿಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಒಟ್ಟಿನಲ್ಲಿ ನನ್ನ ತಮ್ಮಂದಿರು ಸುಖವಾಗಿರ್ಬೇಕು. ನೀವು ಹೇಳಿದ ಮಾತು ಖಂಡಿತ ನಾನು ನಡೆಸಿಕೊಡುತ್ತೇನೆ. ವೆರಿ ಗುಡ್ ಬಸವರಾಜ್, ವೆರಿ ಗುಡ್. ಮದುವೆಗಾಗಿ ನೀವೇನು ಖರ್ಚು ಮಾಡಬೇಕಿಲ್ಲ, ಎಲ್ಲ ನಾನೇ ಮಾಡುತ್ತೇನೆ ಅಂತ ಹೇಳು ನಿನ್ನ ತಮ್ಮನಿಗೆ. ಮದುವೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಾಳಿ ಕಟ್ಟುವ ಸಮಯದಲ್ಲಿ ಮಾತ್ರ ನೀನು ಇರಬಾರ್ದು. ಗುಡ್ ಬೈ, ಬರ್ತೀನಿ. ದೇವ್ರಿ, ನನ್ನ ತಮ್ಮಂದರ ಕನಸನ್ನು ನೋಡಿ ಸಂತೋಷ ಪಡಬೇಕೆಂದು ಎಷ್ಟೋ ದಿನದ ಕಾದು ಕುಳಿತಿದ್ದೆ. ಆದರೆ ಅದು ನನ್ನ ನುಚ್ಚು ನೂರು ಮಾಡಿದೀಯಾ. ಒಟ್ಟಿನಲ್ಲಿ ನನ್ನ ತಮ್ಮಂದರು ಈ ಸಮಾಜದಲ್ಲಿ ಚೆನ್ನಾಗಿರಬೇಕು. ಅವರಿಗಾಗಿ ನಾನು ದೇಹ ತ್ಯಾಗ ಮಾಡಲೇಬೇಕು. ಮುನಿಯಪ್ಪನಿಗೆ ಕೊಟ್ಟ ಮಾತು ನಾನು ಉಳಿಸಿಕೊಳ್ಳಲೇಬೇಕು. ಯಾಕಣ್ಣ ಇಲ್ಲಿ ಬಂದು ಒಬ್ಬನೇ ನಿಂತು ಅಳ್ತಿರುವಲ್ಲ? ಯಾಕಿಲ್ಲಪ್ಪ, ತಂಗಿ ನೆನಪಾಯ್ತು, ಅದಕ್ಕೆ ಕಣ್ಣಲ್ಲಿ ನೀರು. ಆ ಮುನಿಯಪ್ಪನವರು ಭೇಟಿಯಾಗಿದ್ರು. ಅವ್ರ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡ್ತಾನಂತೂ ಹೇಳಿದಾರೆ. ಆ ಮದುವೆ ನಾಳೆಗೆ ಅಂತ. ಏನಣ್ಣ ನೀನು ಹೇಳುವ ಮಾತು ನಿಜನಾ? ಹೌದಪ್ಪ, ಎಲ್ಲ ಅವರೇ ಮುಂದೆ ನಿಂತು ಮದುವೆ ಮಾಡ್ತಾನಂತ ಹೇಳಿದಾರೆ. ನಾಳೆಗೆ ನಮಗೆ ಏನು ಬೇಕು ಅಂದು ಪೇಟೆಗೆ ಹೋಗಿ ತೆಗೆದುಕೊಂಡು ಬರೋಣವಾ? ನಡೆ ಅಣ್ಣ. ಬಗ್ಗೆ ನಾನು ಕೂಡ ಭಾಗಿದ್ದೀನಿ. ನೋಡು ಭಾರತಿ, ನೀನೇನು ತಪ್ಪು ತಿಳಿದುಕೊಳ್ಳಬಾರದು. ಆ ಮುನಿಯಪ್ಪನ ಎದುರಿಗೆ ನಿನ್ನ ಕೈ ಚಳಕ ತೋರಿಸಿದರೆ ಅವನು ನಿನ್ನ ಬೆನ್ನ ಹಿಂದೆ ಬೀಳುತ್ತಾನೆ. ಆವಾಗ ಅವನು ನಮ್ಮ ಮನೆಗೆ ಯಾವ ದ್ರೋಹ ಬಗೆದಿದ್ದಾನೆ ಅಂತ ಬಾಯಿ ಬಿಡಿಸು. ಇದ ನೀನು ಇಂಥ ಕೆಟ್ಟ ಕೆಲಸಕ್ಕೆ ನನ್ನನ್ನು ಉಪಯೋಗಿಸ್ಕೊಳ್ತಿದ್ರ ನೋಡಿ. ಮೊದ್ಲು ಅವನು ಕೆಟ್ಟವನು. ನನ್ನ ಮೇಲೆ ಏನಾದ್ರೂ ಉಪಾಯ ಮಾಡಿದ್ರೆ ಆವಾಗ ನನ್ನ ಗತಿ ಏನು? ನೋಡು ಭಾರತಿ, ಅಂತ ಪ್ರಸಂಗ ಬಾರದಂತೆ ಜಾಣತನದಿಂದ ಬಾಯಿ ಬಿಡಿಸು. ನಿನಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ನಾನು ನಿನ್ನ ಬೆನ್ನ ಹಿಂದೆ ಇರುವೆ. ಆ ಮುನಿಯಪ್ಪ ಮಾಡಿದ ಕೆಲಸ ಒಂದಲ್ಲ ಎರಡಲ್ಲ. ತಾಯಿಯಂತೆ ಇರುವ ಅತ್ತಿಗೆಯನ್ನು ಕಳೆದುಕೊಂಡೆವು. ಅಷ್ಟೇ ಅಲ್ಲ, ಒಡ ಹುಟ್ಟಿದ ತಂಗಿಗೆ ಯಾರೋ ದ್ರೋಹಿಗಳು ಸೂಳೆಯ ಪಟ್ಟ ಕಟ್ಟಿ ಅವಳ ಕಣ್ಣು ಮುಚ್ಚಿಸಿದರು. ಇವೆಲ್ಲವುಗಳನ್ನು ನೋಡಿಕೊಂಡು ಈ ಊರಲ್ಲಿ ಬದುಕುತ್ತಿದ್ದೇವೆ. ಯಾಕೆ ಗೊತ್ತಾ? ಅವರ ವಂಶವನ್ನು ನಿರ್ವಂಶ ಮಾಡಲು. ನೋಡಿ, ನೀವು ಸಮಾಧಾನ ತೆಗೆದುಕೊಳ್ಳಿ. ಆ ಕೆಲಸ ನಾನು ಮಾಡಿ ಮುಗಿಸ್ತೀನಿ. ಆಯ್ತು ಚಿನ್ನ, ಈ ಬಡವನ ಕನಸಿನ ಲೋಕದಲ್ಲಿ ಗಗನದ ತಾರೆಯಾಗಿ, ಈ ಹೃದಯ ತೋಟದಲ್ಲಿ ತಾವರೆ ಹೂವಾಗಿ ಗಮಗಮಿಸಿ ನನ್ನ ಮನಸ್ಸಿಗೆ ಮುದ ನೀಡು. ಚಂದ್ರ ಲೋಕದ ಗಗನ ಸಖಿಯಾಗಿ ನಿಮ್ಮೊಂದಿಗೆ ನಾನು ಹಾಡಿಕೊಂಡಿವೆ.
ಏನು ಹೇಳುತ್ತಿರುವೆ? ಆ ಮುನಿಯಪ್ಪ ಮತ್ತೇನಾದರೂ ಕಿತಾಪತಿ ನಡೆಸಿರುವನೆ? ಆ ಮುನಿಯಪ್ಪನ ತಂಗಿಯ ಜೊತೆಗೆ ತಾನೇ ನಮ್ಮಣ್ಣನ ಮದುವೆ. ಹೌದು, ಅವಳ ಜೊತೆಗೇನೆ ನಿನ್ನ ವೀರನ ಕೈ ಹಿಡಿಯಬೇಕಾದ್ರೆ ನಿನ್ನ ಬಸವರಾಜನಿಗೆ ಒಂದು ಷರತ್ತು ಹಾಕಿ ಮದುವೆ ಮಾಡುತ್ತಿದ್ದಾನೆ ಆ ಮುನಿಯಪ್ಪ. ಅಣ್ಣ, ಇದನ್ನೇನು ಹೇಳ್ತಾ ಇದ್ಯಾ? ನಿನ್ನ ನಡವಳಿಕೆ ನನಗೊಂದು ತಿಳಿತಾನೇ ಇಲ್ಲ. ಇಲ್ಲ, ಈಗ ನಮ್ಮಣ್ಣ ಎಲ್ಲಿದ್ದಾನೆ? ಆ ಮುನಿಯಪ್ಪ ಯಾವ ಷರತ್ತನ್ನು ಹಾಕಿದ್ದಾನೆ ನಮ್ಮಣ್ಣನಿಗೆ? ಬೇಗ ಹೇಳು. ಅವನ ತಂಗಿ ನಿನ್ನ ವೀರನ ಕೈ ಹಿಡಿಯಬೇಕಾದರೆ ನಿನ್ನ ಬಸವರಾಜ್ ಮನೆ ಬಿಟ್ಟು ಹೋಗಬೇಕು. ಇಲ್ಲ ಇಲ್ಲ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಕರಾರು ಹಾಕಿದ್ದಾನೆ ಆ ಮುನಿಯಪ್ಪ. ಲೇ ಮುನಿಯಪ್ಪ, ಎಂತ ಘೋರವಾದ ಕೆಲಸವನ್ನು ಮಾಡಲಿಕ್ಕೆ ಹತ್ತಿರುವೆ. ನೀವಿಬ್ಬರು ಬೇಗ ಹೋಗಿ ಮದುವೆಯನ್ನು ನಿಲ್ಲಿಸಿ, ನಾನು ಹೇಗಾದರೂ ಮಾಡಿ ನಮ್ಮ ಅಣ್ಣನ ಕರೆದುಕೊಂಡು ಬರ್ತೇನೆ. ಇಷ್ಟು ಅವಸರವಾಗಿ ಯಾಕೆ ಮದುವೆ ಇಟ್ಟುಕೊಂಡಿ ಅಂತ ತಪ್ಪು ತಿಳಿಯಬೇಡ. ಈ ವಾರದಲ್ಲಿ KEB ಕೆಲಸದ ನಿಮಿತ್ತವಾಗಿ ಅಮೆರಿಕಾಗೆ ಹೊರಟಿದ್ದೇನೆ. ಅದಕ್ಕೆ ಇಷ್ಟು ಅವಸರ. ಹಾಗಲ್ಲ, ಈ ಮದುವೆಗೆ ನಮ್ಮವರು ಅಂತ ಬೇಡವೇ? ನನ್ನ ತಮ್ಮ ರಾಯಣ್ಣ ಬರಬೇಕು, ಮೇಲಾಗಿ ನಮ್ಮ ಅಣ್ಣ ಬರಬೇಕು. ಅವರೆಲ್ಲರೂ ಬಂದೇ ಬರುತ್ತಾರೆ. ಅವರ ಬಗ್ಗೆ ನೀನೇನು ಚಿಂತಿಸಬೇಡ. ಸಮಯಕ್ಕೆ ಸರಿಯಾಗಿ ತಾಳಿ ಕಟ್ಟಿದರೆ ಸಾಕು. ತಡೇರಿ ಶ್ರೀಮಂತರೇ, ಅಷ್ಟೇಕೆ ಅವಸರ ಮಾಡುವಿರಿ? ಇನ್ನು ಇವರ ಅಣ್ಣ ಬರಬೇಕು. ಶಿವಾನಂದ್, ಮುಹೂರ್ತದ ಸಮಯ ಮೀರಿದರೆ ನಿಮಗೆ ತೊಂದರೆ. ಏನಾಚಾರ್ಯ? ಹೌದ್ರಿ ಅಪ್ಪ, ನೀವ್ ಹೇಳ್ದಂಗ ಆಗ್ಬೇಕ್ರಲ್ಲ. ಆಚಾರ್ಯ, ಇವರಿಗೆ ನಿನ್ನ ಭಾಷೆಯಲ್ಲಿ ತಿಳಿಸಿ ಹೇಳು. ಅವರು ಬರದಿದ್ದರೂ ಚಿಂತೆ ಇಲ್ಲ, ನೀನು ಮಂತ್ರಾಚಲ ಮಾಡು. ನಿಲ್ಲು ಆಚಾರ್ಯ, ನಮ್ಮಣ್ಣ ಬರದೆ ಹೋದ್ರೆ ಈ ಮದುವೆ ನಡೆಯಲು ಸಾಧ್ಯವಿಲ್ಲ. ಅವರು ಬರದೇ ಹೋದ್ರೆ ನಾನು ತಾಳಿ ಕಟ್ಟುವುದಿಲ್ಲ. ವೀರ, ಮದುವೆ ಮಂಟಪದಲ್ಲಿ ಕುಳಿತು ಹಿಂಗಂದ್ರೆ ಹೆಂಗ? ಅವರು ಬರದಿದ್ದರೂ ಚಿಂತೆ ಇಲ್ಲ, ಈ ಮದುವೆ ಮಾತ್ರ ನಡೆಯಲೇಬೇಕು. ನಿಲ್ಲು ವೀರ, ನಿಲ್ಲು. ಈ ಶ್ರೀಮಂತನಿಗೆ ಮೋಸದಿಂದ ತಾಳಿ ಕಟ್ಟಲು ಹೊತ್ತಿದ್ದಾನೆ. ನೀನು ಇವಳನ್ನು ಮದುವೆಯಾಗಬೇಕಾದರೆ ನಿನ್ನ ಬಸವರಾಜ್ ಮನೆ ಬಿಟ್ಟು ಹೋಗಬೇಕಂತ ಕರಾರು ಹಾಕಿದ್ದಾನೆ ಈ ಮುನಿಯಪ್ಪ. ಅದಕ್ಕೆ ನಿಮ್ಮ ಅಣ್ಣ ಮದುವೆ ವ್ಯವಸ್ಥೆ ಮಾಡಿ ನಿಮ್ಮನ್ನು ಬಿಟ್ಟು ಬಹುದೂರ ಹೋಗಿದ್ದಾನೆ. ಅಣ್ಣ, ಎಂತ ಕೆಲಸ ಮಾಡಿಬಿಟ್ಟೆ ಅಣ್ಣ, ಎಂತ ಕೆಲಸ ಮಾಡಿಬಿಟ್ಟೆ. ನೀನಿಲ್ಲದೆ ಬದುಕುವುದಿಲ್ಲ, ನಾ ಬದುಕುವುದಿಲ್ಲ. ಲೇ ಮುನಿಯಪ್ಪ, ನಮ್ಮಣ್ಣನ ಜೀವಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ಮಗನೇ ನಿನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ. ಅಣ್ಣ, ಎಂತ ಪಾಪಿ ನೀನು. ಅವ್ರಿಲ್ದೆ ನನಗೆ ಮದುವೆ ಬೇಡ. ಅವರೆಲ್ಲರೂ ಬಂದ ಮೇಲೆ ನನ್ನ ಕೊರಳಿಗೆ ತಾಳಿ ಕಟ್ಟಿಸ್ಕೊಳ್ತೀನಿ.
ಇದೇನು ಶ್ರೀಮಂತರೇ, ನೀವು ಆಡುವ ನಾಟಕ ಒಂದು ತಿಳಿತಾ ಇಲ್ಲ. ಈಗ ನಿಮ್ಮ ಮುಖವಾಡ ಬಯಲಾಯ್ತು. ಲೇ ಗಬ್ಬರ್ ಸಿಂಗ್, ನನ್ನ ಮನೆಯಲ್ಲೇ ಇದ್ದು ನಾನು ಹಾಕಿದ ಅನ್ನ ತಿಂದು ಈಗ ಈ ಮದುವೆಯನ್ನು ನಿಲ್ಲಿಸಿದೆಯಲ್ಲ, ಯಾರಲ್ಲ ನೀನು? ಲೇ ಮುನಿಯಪ್ಪ, ನಾನು ಯಾರು ಅಂತ ಹೇಳ್ಬೇಕಲ್ಲ. ಹಿಂದೆ ಬಸವರಾಜನ ಹೆಂಡತಿಯನ್ನು ಶೀಲಗೆಡಿಸಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ಬಂದಲ್ಲ, ಅವಳ ಅಣ್ಣನ ಈ ಮಹೇಶ್ ಗಾಂಧಿ. ಮಹೇಶ್ ಗಾಂಧಿ ನರಿಯ ಬುದ್ಧಿಯನ್ನು ಉಪಯೋಗಿಸಿ ಈಗ ಮತ್ತೊಂದು ಸೋಗು ಹಾಕಿದೆಯೇನೋ? ಇಲ್ಲ, ಈಗಲೇ ಪೊಲೀಸರನ್ನು ಕರೆಯಿಸಿ ನಿನ್ನನ್ನು ಒತ್ತು ಒಳಗೆ ಹಾಕಿಸುವೆ. ಲೇ ಮುಚ್ಚ ಬಾಯಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಅಲ್ಲಿದ್ದುಕೊಂಡು ನಿಮ್ಮ ಕರಾರದಂಜನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ. ಇದ್ದ ನೌಕರಿಗೆ ರಾಜೀನಾಮೆ ನೀಡಿ ರೌಡಿ ಅಂತ ನಟಿಸಿ ನಿಮ್ಮ ಮನೆ ಸೇರಿದೆ. ಇವಾಗ ನಿನ್ನ ಚರಿತ್ರೆಯನ್ನು ಬಹಿರಂಗಪಡಿಸುವೆ. ಮುನಿಯಪ್ಪ, ನಮ್ಮ ಅಣ್ಣನನ್ನು ಕರೆದುಕೊಂಡು ಬಂದು ಇದೇ ಮಂಟಪದಲ್ಲಿ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಶಿವಾನಂದ, ಬಾ, ಅಣ್ಣನನ್ನು ಕರೆದುಕೊಂಡು ಬಂದವ್ರನ್ನ. ಮಂಜುಳ, ನೀನೇನು ಹೆದರಬೇಡ, ನಾನಿದ್ದೇನೆ. ವೀರ, ಬೇಗ ಆ ದೇವತಾ ಮನುಷ್ಯನನ್ನು ಹುಡುಕಿಕೊಂಡು ಬರೋಣ ಬಾ. ಅಣ್ಣ, ಒಡ ಹುಟ್ಟಿದ ತಂಗಿಗೆ ಮೋಸ ಮಾಡ್ಲಿಕ್ಕೆ ಹೋಗಿ ಏನಾಯ್ತು ಈಗ? ಅಣ್ಣ, ಯಾಕಣ್ಣ ಈ ರೀತಿ ಮಾಡ್ತಾ ಇದ್ದೀಯ? ನಾನು ಮಾಡೋದು ನಿನಗೆ ತಿಳಿಯುವುದಿಲ್ಲ. ನೀನು ಸುಮ್ಮನೆ ಒಳಗೆ ಹೋಗು. ಮಹೇಶ್ ಗಾಂಧಿ, ನಿನ್ನನ್ನು ವಿಚಾರಿಸಿಕೊಳ್ಳದೆ ಬಿಡುವುದಿಲ್ಲ ಮಗನ. ಲೇ ಮುನಿಯಪ್ಪ, ಈ ನಿನ್ನ ಪಾಪದ ದುನಿಯಾದಲ್ಲಿ ನಿನ್ನ ಜನರಿಗೆ ತೋರಿಸಲಿ ಅಂತಾನೆ ಎದ್ದ ನೌಕರಿಯನ್ನು ಬಿಟ್ಟು ನಿನ್ನ ಸತ್ತೊಡಗಿಸಲು ಬಂದಿರುವ ಚಂದನಾಗಿ ಬರ್ತೀನಿ. ಗುಡ್ ಬೈ. ಸಾವುಕಾರಿ, ಎಲ್ಲರೂ ಹೋದಲ್ರಿ, ನಾವೇನ್ ಮಾಡುದ್ರಿ? ನೀನು ಎಲ್ಲದ ಹಾಗೋ. ಗಾಂಧಿ, ನನಗೀಗ ಅರ್ಥವಾಯ್ತು. ನೀವೆಲ್ಲರೂ ಸೇರಿ ಏನು ಮಾಡುತ್ತೀರಿ ಅಂತ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಮ್ಮ ತೋಟದಲ್ಲಿ ತೆಗ್ಗು ತೆಗೆಸಲೇಬೇಕು. ಲೇ ಸೃಷ್ಟಿಕರ್ತನೆ, ಜಗತ್ತಿನಲ್ಲಿ ಎಂತೆಂಥವ್ರನ್ನು ಹುಟ್ಟಿಸಿಬಿಟ್ಟೆ. ಮಾತು ಬಲ್ಲವರಿಗೆ ನಿನ್ನ ರಕ್ಷಣೆ ಇದೆ ಹೊರತು ನಮ್ಮ ತಂದೆ ತಾಯಿಗಳಿಗೆಲ್ಲ ನಿನ್ನ ಕರುಣೆ. ನನ್ನ ತಮ್ಮಂದಿರ ಸಲುವಾಗಿ ಮನೆ ಬಿಟ್ಟು ಹೋಗುವ ಪ್ರಸಂಗ ತಂದು ಇಟ್ಟಿಯಲ್ಲ.
ನನ್ನ ಪಾಲಿಗೆ ಬಂದದ್ದು ನಾನು ಉಣ್ಲೇಬೇಕು, ನಾನು ಉಣ್ಲೇಬೇಕು. ತಮ್ಮ ವೀರ ಸಂಗೊಳ್ಳಿ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಬಹು ದೂರ ಹೋಗುತ್ತೇನೆ. ನನ್ನನ್ನು ಕ್ಷಮಿಸಿರಪ್ಪ, ನನ್ನನ್ನು ಕ್ಷಮಿಸಿರಿ. ನಿಲ್ಲು. ನಿನ್ನ ಪಾಲಿಗೆ ನಾವೆಲ್ಲ ಸತ್ತು ಹೋದಿವೆಂದು ಭ್ರಮಿಸಿರುವೆ ನನ್ನ ಅಣ್ಣ. ನೀನೇಕೆ ಹೀಗೆ ಮಾಡಿಕೊಳ್ಳುತ್ತಿರುವೆ? ಅಂತ ತಪ್ಪನ್ನು ನಮ್ಮಿಂದ ಏನಾದರೂ ನಡೆದಿದೆಯೇನಣ್ಣ? ನಮ್ಮಿಂದ ಏನಾದರೂ ನಡೆದಿದೆಯೇನಣ್ಣ? ಏನಿಲ್ಲ, ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ದೇಹ ತ್ಯಾಗ ಮಾಡಲೇಬೇಕು. ಆ ಮುನಿಯಪ್ಪನಿಗೆ ಕೊಟ್ಟ ಮಾತನ್ನ ನಾನು ಉಳಿಸಿಕೊಳ್ಳಲೇಬೇಕು. ಅಣ್ಣ, ಆ ಮುನಿಯಪ್ಪನ ಮಾತು ಕೇಳಿ ಈ ನಿರ್ಧಾರಕ್ಕೆ ಬಂದಿರುವೆಯಾ? ನನ್ನ ಮುಂದೆ ಹೇಳಿದರೆ ಅವನ ರುಂಡವನ್ನು ತಂದು ನಿನ್ನ ಪಾದದ ಮೇಲೆ ಬಿಸಾಕಿ ಅವರಿಬ್ಬರ ಮದುವೆಯನ್ನು ಮಾಡುತ್ತೇನೆ. ನನ್ನ ಜೊತೆಗೆ ಬಾರಣ್ಣ. ಇಲ್ಲಪ್ಪ, ಅಲ್ಲಿ ಅವರಿಬ್ಬರ ಮದುವೆ ನಡೆದಿದೆ. ಆ ಮದುವೆಯನ್ನು ನಿಲ್ಲಿಸುತ್ತಾನೆ ಆ ಮುನಿಯಪ್ಪ. ನಾ ಮುನಿಯಪ್ಪನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲೇಬೇಕು. ಅಣ್ಣ, ಈ ವಿಷಯವನ್ನು ನನಗೆ ಗಬ್ಬರ್ ಸಿಂಗ್ ಹೇಳಿದನು. ಅವನನ್ನು ಆ ಮದುವೆಯನ್ನು ನಿಲ್ಲಿಸಲಿಕ್ಕೆ ಕಳುಹಿಸಿದ್ದೇನೆ. ಈಗ ಈ ರಾಯಣ್ಣನ ಸೇಡಿನ ಸಾಗರ ಉಕ್ಕಿ ಹರಿಯುತ್ತಿದೆ. ನನ್ನ ಜೊತೆಗೆ ಬಾರಣ್ಣ, ಹೋಗೋಣ.